ಇರಾನ್ ದಾಳಿಗೆ ಭಾರತದ 4 ನಾವಿಕರು ಬಲಿಯಾಗಿದ್ದಾರೆ. ಹೊರ್ಮೋಜ್ ಬಳಿ ಗುಂಡಿನ ದಾಳಿಗೆ 4 ಸಾವನ್ನಪ್ಪಿರುವಂತದ್ದು ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಮಾಹಿತಿ ನೀಡ್ತಾ ಇದ್ದಾರೆ. ಇರಾನ್ ದಾಳಿಯಿಂದ ತೊಂದರೆಗೀಡಾಗಿದ್ದೇವೆ, ನಾವಿಕರನ್ನ ಕಳ್ಕೊಂಡ ಮೊದಲ ದೇಶ ನಮ್ದು, ಇರಾನ್ ಅಧಿಕಾರಿಗಳಿಂದ ಮಾಹಿತಿಯನ್ನ ಕೇಳಿದ್ದೇವೆ ಅಂತ ಇದೇ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ವಿಕ್ರಮ್ ಮಿಸ್ರಿ ಹೇಳಿದೇನು ಅಂತ ನೋಡೋದಾದ್ರೆ, ಜಾಗ್ ಅರ್ನವ್ ಸನ್ಮಾರ್ ಹೆರಾಲ್ಡ್ ಮೇಲೆ ಅಟ್ಯಾಕ್ ಆಗಿದೆ, ಗುಂಡಿನ ಸುರಿಮಳೆ ಗೈದಿದ್ದಾರೆ ಇರಾನ್ನ ಗನ್ ಬೋಟ್ಗಳು. ಮೊನ್ನೆ ನಡೆದಂತ ದಾಳಿಯಲ್ಲಿ ಭಾರತದ 4 ಬಲಿಯಾಗಿದ್ದಾರೆ. ಭಾರತದ 2 ಹಡಗುಗಳ ಮೇಲೆ ದಾಳಿಯನ್ನ ನಡೆಸಿತ್ತು IRGC ಅನ್ನೋದನ್ನ ಹೇಳ್ತಾ ಇದ್ದಾರೆ. ಹಾಗಿದ್ರೆ ದ್ರೋಹ ಬಗೆತ ಇರಾನ್? ಈ ಪ್ರಶ್ನೆ ಹುಟ್ಕೊಳ್ತಾ ಇರುವಂಥದ್ದು. ಇರಾನ್ ಅಮೆರಿಕ ಯುದ್ಧ ಭಾರತಕ್ಕೆ ಮಾರಕ ಯುದ್ಧ ಶುರುವಾದಾಗಿನಿಂದ ಭಾರತೀಯರ ಸಾವು ಈವರೆಗೆ 13 ಭಾರತೀಯರು ಬಲಿಯಾಗಿದ್ದಾರೆ. ಹಡಗಿನಲ್ಲಿ 4, ಕೊಲ್ಲಿ ರಾಷ್ಟ್ರದಲ್ಲಿ 9 ಮಂದಿ ಬಲಿಯಾಗಿದ್ದಾರೆ. ಭಾರತ ನಮ್ಮ ಆಪ್ತ ಸ್ನೇಹಿತ ಅಂತ ಹೇಳ್ತಾ ಇದ್ದ ಇರಾನ್ ಭಾರತದ ನಂಬಿಕೆಗೆ ದ್ರೋಹ ಬಗೆತ ಅನ್ನೋ ಪ್ರಶ್ನೆ. ಭಾರತದ 4 ನಾವಿಕರನ್ನ ಕೊಂದು ಅಟ್ಟಹಾಸ ಮೆರೆಯಲಾಗಿದೆ. ಹೊರ್ಮೋಜ್ನಲ್ಲಿ ಹಡಗು ಸಂಚಾರಕ್ಕೆ ಅನುಮತಿ ನೀಡಿ ದಾಳಿ ಮಾಡಲಾಗಿದೆ. ಹೊರ್ಮೋಜ್ ದಾಟ್ತಾ ಇದ್ದ 2 ಹಡಗಿನ ಮೇಲೆ ದಾಳಿಯಾಗಿದೆ. ನೀವೇ ಅನುಮತಿ ನೀಡಿದ್ರಿ ಎಂದಿರುವಂಥ ನಾವಿಕರು ಆಡಿಯೋದಲ್ಲಿ ರೆಕಾರ್ಡ್ ಆಗಿದೆ ಸ್ಫೋಟಕ ಮಾಹಿತಿ ನೋಡಿ. ಹೊರ್ಮೋಜ್ ಬಳಿ ಗುಂಡಿನ ದಾಳಿಗೆ 4 ಸಾವನ್ನಪ್ಪಿದ್ದಾರೆ. ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಇರಾನ್ ದಾಳಿಯಿಂದ ನಾವು ತೊಂದರೆಗೆ ಈಡಾಗಿರೋದು ಹೌದು. ಇಲ್ಲಿವರೆಗೂ ಮಿತ್ರ ರಾಷ್ಟ್ರ, ನನ್ನ ಸ್ನೇಹಿತ ಅಂತ ಹೇಳ್ತಾ ಇದ್ದಿದ್ದು ಈಗ ಸಡನ್ನಾಗಿ ಅಟ್ಯಾಕ್ ಆಗಿರೋದು ಹಲವು ಪ್ರಶ್ನೆಗಳನ್ನು ಹುಟ್ಟಾಕ್ತಾ ಇದೆ, ಆತಂಕಕ್ಕೂ ಕೂಡ ಕಾರಣವಾಗ್ತಾ ಇದೆ. ಈಗಾಗಲೇ ಇರಾನ್ಗೆ ಮಾಹಿತಿ ಕೇಳಲಾಗಿತ್ತು ಭಾರತದ ಕಡೆಯಿಂದ. ಇರಾನ್ ಇದು ಆಕಸ್ಮಿಕವಾಗಿರೋದು, ಉದ್ದೇಶಪೂರ್ವಕ ಅಲ್ಲ ಅನ್ನೋದನ್ನು ಹೇಳ್ತಾ ಇದ್ರು ಕೂಡ ಒಂದಷ್ಟು ಪ್ರಶ್ನೆಗಳಂತೂ ಇಲ್ಲಿ ನಮಗೆ ಹುಟ್ಕೊಳ್ತಾ ಇದೆ. ಉದ್ದೇಶಪೂರ್ವಕ ಅಲ್ಲ, ಆಕಸ್ಮಿಕ ಅಂದರೆ ಹೆಂಗೆ ಸಾಧ್ಯ? ಅನುಮತಿ ಕೊಟ್ಟಿರೋದು ನೀವೇ ಅಲ್ವಾ? ಅನುಮತಿ ಕೊಟ್ಟ ಮೇಲೆ ನಾವು ಸಂಚರಿಸ್ತಾ ಇದ್ದೀವಿ. ಈಗ ಅಟ್ಯಾಕ್ ಮಾಡೋದು ಎಷ್ಟು ಮಟ್ಟಿಗೆ ಸರಿ? 4 ಕಳ್ಕೊಂಡಿದ್ದೀವಿ ನಾವೀಗ. As India's own position is concerned and how we are dealing with it, obviously the impact of this conflict is being felt by us in various spheres, in the energy availability sphere, obviously, as many other countries are feeling. We also have a very large Indian expatriate community, nearly 10 million people who live in the Gulf. And then obviously we are concerned by the fallout of this conflict. For insofar as India's own position is concerned and how we are dealing with it, obviously the impact of this conflict is being felt by us in various spheres, in the energy availability sphere, obviously, as many other countries are feeling. We also have a very large Indian expatriate community, nearly. ಜೊತೆಗೆ ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ನಿವೃತ್ತ ಕರ್ನಲ್ ಆದಂಥ ವೆಂಕಟೇಶ್ ನಾಯಕ್ ಅವರು ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ನಮ್ಗೆ ಇಲ್ಲಿವರೆಗೂ ಇದ್ದಿದ್ದು ನಮಗೇನು ಸಮಸ್ಯೆ ಆಗಲ್ಲ, ಅಂದರೆ ಡೈರೆಕ್ಟಾಗಿ ನಮಗೇನು ಸಮಸ್ಯೆ ಆಗಲ್ಲ, ಡೈರೆಕ್ಟ್ ಹಿಟ್ ಆಗಲ್ಲ, ಇಂಡೈರೆಕ್ಟ್ಲಿ ಒಂದಷ್ಟು ಪ್ರಾಬ್ಲಮ್ಸ್ಗಳಾಗತ್ತೆ ಅಂತ ಇರಾನ್ ಇಲ್ಲಿವರೆಗೂ ಹೇಳ್ಕೊಂಡು ಬರ್ತಾ ಇದ್ದಿದ್ದು ಭಾರತ ನನ್ನ ಮಿತ್ರ ಅಂತ. ಬಟ್ ಈಗ ಅಟ್ಯಾಕ್ ಆಗಿರೋದು ಆಕಸ್ಮಿಕ ಅಂತ ಹೇಳ್ತಾ ಇದ್ರೂ 4 ನಾವು ಕಳ್ಕೊಂಡಿದ್ದೀವಿ. ಸೊ ಈ ಸಿಚುವೇಶನ್ಸ್ ನೋಡ್ತಾ ಇದ್ರೆ ಏನು ಅನ್ಸುತ್ತೆ ಅಂತ ಸರ್? ನೋಡ್ರಿ, ವಾರ್ ಝೋನ್ದಲ್ಲಿ ಈ ತರ ಆಗೋದು ಬಹಳಷ್ಟು ಕಾಮನ್. ಏನಂತಂದ್ರೆ ಇದು ಸ್ಪೊರಾಡಿಕ್ ಫೈರ್ ಅಂತ ಹೇಳ್ತಾರೆ. ಅದಕ್ಕೆ ಸ್ಪೊರಾಡಿಕ್ ಫೈರ್ ಅಂದ್ರೆ ಏನಾದ್ರೂ ಒಂದು ಕಮ್ಯುನಿಕೇಶನ್ ಗ್ಯಾಪ್ ಆಗಿರ್ಬೇಕು. ಈಗ ತಾವು ಇದುವರೆಗೆ ಪ್ರಿಲ್ಯೂಡ್ ಇದರ ಇನ್ಸಿಡೆಂಟ್ ಬಗ್ಗೆ ಏನು ಮಾಹಿತಿ ಕೊಟ್ರಿ, ಅದ್ರ ಪ್ರಕಾರ ಈ ಶಿಪ್ಗೆ ಪರ್ಮಿಷನ್ ಇತ್ತು, ಹೋಗ್ಬೇಕಾದ್ರೆ ಪರ್ಮಿಷನ್ ಇದ್ರೂ ಈ ಫೈರಿಂಗ್ ಆಗಿ 4 ಜನ ತೀರ್ಕೊಂಡಿದ್ದಾರೆ ಅಂತ ಹೇಳಿರಿ. ಬಟ್ ಇದ್ರಲ್ಲಿ ಏನಂತಂದ್ರೆ ಫಸ್ಟ್ ಏನಂತಂದ್ರೆ ಎಷ್ಟೋ ಶಿಪ್ಗಳು ಅಲ್ಲಿ ಸ್ಟಕ್ ಆಗಿವೆ. ಅಂದ್ರೆ ಅರೌಂಡ್ 3000 ಶಿಪ್ಸ್ ಒಂದು ವಾರದ ಒಂದು ತಿಂಗಳದಿಂದ ಶಿಪ್ಸ್ ಮೂವ್ಮೆಂಟೇ ಇಲ್ಲ. ಸೊ ಇದರಲ್ಲಿ ಯಾವ ಶಿಪ್ ಯಾವ ಮೂವ್ಮೆಂಟ್ ಆಗ್ತಾ ಇದೆ, ಅಟ್ಲೀಸ್ಟ್ ಒಂದು ಶಿಪ್ ನಿಂದ ಇನ್ನೊಂದು ಶಿಪ್ಗೆ ನಡುವ ಗ್ಯಾಪ್ ಏನಂತಾರೆ ಅಟ್ಲೀಸ್ಟ್ 1 ಕಿಲೋಮೀಟರ್ ಇರಬೇಕು. ಅದು ಲೇನ್ ಇರೋದೇ ಒಂದು 12 ಕಿಲೋಮೀಟರ್ ಇರಾನ್ ಸೈಡ್ ದಲ್ಲಿ, ಡೀಪ್ ವಾಟರ್ಸ್ ದಲ್ಲಿ, ಹಾರ್ಮುಜ್ ದಲ್ಲಿ. ಸೊ ನನಗೆ ತಿಳಿದ ಮಟ್ಟಿಗೆ ಇದು ಉದ್ದೇಶ ಪೂರ್ವಕವಾಗಿ ಇದೇ ಇಂಡಿಯನ್ ಶಿಪ್ ಏನಂತಂದ್ರೆ ಗುರಿ ಮಾಡ್ಕೊಂಡು ಹೊಡೆದು ಅಂತ ಅದು ಸರಿಯಲ್ಲ. ಇದು ಸ್ಪೊರಾಡಿಕ್ ಫೈರ್. ಇದು ಏನಂತಂದ್ರೆ
ಬುಲೆಟ್ ಡಸಂಟ್ ರೆಕಗ್ನೈಸ್ ವೆದರ್ ಈಸ್ ಅ ಫ್ರೆಂಡ್ ಆರ್ ಎನಿಮಿ ಅಂತ ತಿಳ್ಕೊಂಡು ಆ ತರ ಒಂದು ಇನ್ಸಿಡೆಂಟ್. ಬಟ್ ಅನ್ಫಾರ್ಚುನೇಟ್ಲಿ ಈ ಇನ್ಸಿಡೆಂಟ್ ದಲ್ಲಿ 4 ಡೆತ್ಸ್ ಆಗಿವೆ. ದಟ್ ಈಸ್ ಏನಂತಂದ್ರೆ ಅಬ್ಜೆಕ್ಷನಬಲ್ ಮತ್ತೆ ಕಂಡಮ್ನಬಲ್. ಅದ್ರ ಬಗ್ಗೆ ನಾವು ನಮ್ದು ಡೀಪೆಸ್ಟ್ ಕಂಡೋಲೆನ್ಸಸ್. ಬಟ್ ವಾರ್ ಝೋನ್ ದಲ್ಲಿ ಇದೊಂದು ಮೇಜರ್ ಎಸ್ಕಲೇಷನ್ ಟಿಲ್ಟ್ ಆ ಟೈಪ್ ಹೇಳಕ್ ಆಗೋದಿಲ್ಲ. ಇಟ್ ಇಸ್ ಒನ್ ಆಫ್ ದೋಸ್ ನಾರ್ಮಲ್ ಥಿಂಗ್ಸ್. ಕೆಲವೊಮ್ಮೆ ಶಿಪ್ಸ್ ಮೂವ್ಮೆಂಟ್ ಹೆಂಗಾಗ್ತಾ ಇದ್ದಾವೆ ಅಂದ್ರೆ ಶಿಪ್ ಓನರ್ ಇಂಡಿಯನ್ ಇರ್ಬೋದು, ಇರದೇ ಇರ್ಬೋದು. ಕೆಲವರು ಸಿಂಗಾಪುರ್ ಓನರ್ ಇರ್ತಾನೆ ಶಿಪ್ದು. ಆಮೇಲೆ ಏನಪ್ಪಾ ಅಂದ್ರೆ ಕೆಲಸ ಮಾಡ್ತಕ್ಕಂಥವ್ರು ಮಾಲ್ಡೀವ್ಸ್ ದವ್ರು ಇರ್ತಾರ ಅಥವಾ ಶ್ರೀಲಂಕಾದವ್ರು ಇರ್ತಾರ. ಬಟ್ ಡ್ಯೂಟಿ ಮಾಡ್ತಿರ್ತದ, ಇಟ್ ಇಸ್ ಪರ್ಫಾರ್ಮಿಂಗ್ ದ ಡ್ಯೂಟಿ ಫಾರ್ ಇಂಡಿಯಾ. ಸೊ ಆ ತರ ಇದರಲ್ಲಿ ಮಿಶ್ರಣ ಶಿಪ್ ಯಾರ್ದು, ಅಲ್ಲಿದ್ದ ವರ್ಕರ್ಸ್ ಯಾರ್ದು, ಅಥವಾ ಅವು ಎಲ್ಲ ಕಾಂಬಿನೇಷನ್ ದಲ್ಲಿ ಬರ್ತಿರ್ತಾವ. ಸೊ ಎನಿವೇರ್ ಏನಪ್ಪಾ ಅಂದ್ರೆ ಒಂದು 4 lives ಹೋಗ್ಯವಲ್ಲ, ದಟ್ ಈಸ್ ಅ ವೆರಿ ಅನ್ಫಾರ್ಚುನೇಟ್ ಪಾರ್ಟ್. ಬಟ್ ವಾರ್ ಝೋನ್ ದಲ್ಲಿ ದಿಸ್ ಇಸ್ ಸಮಥಿಂಗ್ ವೆರಿ ಕಾಮನ್, ನಾಟ್ ಅನ್ ಅಬರೇಷನ್. ಬಟ್ ಇಂಡಿಯಾ ಇದಕ್ಕೆ ಏನಾಗ್ಬೇಕಾಗಿತ್ತು, ಅಂಬಾಸಿಡರ್ನ ಕರೆದು ಅವ್ರಿಗೆಲ್ಲ ಏನಪ್ಪಾ ಅಂದ್ರೆ ಕ್ವಶನ್ ಹಾಕಿದ್ದಾರೆ. ಅದು ದಟ್ ಇಸ್ ಅ ರೈಟ್ ಸ್ಟೆಪ್. ಸೋ ದಟ್ ಇನ್ನು ಮುಂದಾದ್ರೂ ಏನಾದ್ರೂ ಎಸ್ಕಲೇಷನ್ ಇನ್ಕ್ರೀಸ್ ಆದ್ರೆ ಈ ತರ ಏನಂತ ಇನ್ಸಿಡೆಂಟ್ ಆಗಬಾರ್ದು ಅಂತ ತಿಳ್ಕೊಂಡು ಆಲ್ರೆಡಿ ಫಾರಿನ್ ಮಿನಿಸ್ಟ್ರಿ ಒಂದಿಷ್ಟು ವಾರ್ನ್ ಮಾಡಿದೆ ಮತ್ತು ನೋಟಿಸ್ ಅನ್ನು ಕಳಿಸಿದೆ. ಸರ್, ಈಗ ನನ್ನದೊಂದು ಪ್ರಶ್ನೆ ಅಂದರೆ ಸಾರ್ವಜನಿಕವಾಗಿ ಕಾಮನ್ ಆಗಿ ಪ್ರಶ್ನೆ ಇರುತ್ತೆ. ನಾವು ನಿನ್ನೆಯಿಂದ ಒಂದು ಆಡಿಯೋ ಕೇಳಿಸ್ಕೊಳ್ತಾ ಇದ್ವಿ. ಅಂದರೆ ನಮ್ಮವರು ಇಲ್ಲ, ನೀವು ಪರ್ಮಿಷನ್ ಕೊಟ್ಟಿದ್ದೀರಾ, ಮತ್ತು ಯಾಕೆ ನೀವು ನಮಗೆ ಶೂಟ್ ಮಾಡ್ತಾ ಇದ್ದೀರಾ, ಅಟ್ಲೀಸ್ಟ್ ನಾವು ಹಿಂದೆ ಹೋಗೋದಕ್ಕಾದರೂ ನಮ್ಗೆ ಅವಕಾಶ ಮಾಡಿಕೊಡಿ ಅಂತ ಮಾತನಾಡಿರುವಂಥ ಒಂದು ಆಡಿಯೋ ವೈರಲ್ ಆಗಿದೆ. ಬಟ್ ಇರಾನ್ ಅವ್ರು ಹೇಳ್ತಾ ಇರೋದು ಕಮ್ಯುನಿಕೇಷನ್ ಗ್ಯಾಪ್ ಆಯಿತು, ನಮಗೆ ಕರೆಕ್ಟಾಗಿ ನಮಗೆ ಕಮ್ಯುನಿಕೇಟ್ ಮಾಡೋಕ್ಕಾಗಿಲ್ಲ, ಸೊ ಫೈರಿಂಗ್ ಆಗಿದೆ ಅಂತ. ಸೊ ನಮಗೆ ಕೇಳ್ತಿದ್ದಂಥ ಆಡಿಯೋದಲ್ಲಿ ನೀಟಾಗಿ ನೀವು ನಮಗೆ ಹೋಗೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದೀರಾ, ಮತ್ತು ಯಾಕೆ ನೀವು ಫೈರ್ ಮಾಡ್ತಾ ಇದ್ದೀರಾ ಅಂತ. ಸೊ ಇದು ಹೇಗೆ ಇರುತ್ತೆ ಸರ್? ಹೌದಾ, ಆ ಥರ ಆಗುತ್ತಾ? ನಾವು ಈ ಕಡೆಯಿಂದ ಕಮ್ಯುನಿಕೇಟ್ ಮಾಡ್ತಾ ಇದ್ರು ಅವ್ರಿಗೆ ಗೊತ್ತಾಗದೇ ಇರೋ ಥರ, ಕೇಳಿಸ್ದೇ ಇರೋ ಥರ ಆಗಿ ಮಿಸ್ಫೈರ್ ಆಗೋದು, ಈ ಥರದ್ದು ಆಗುತ್ತಾ ರಿಯಲ್ ಆಗಿ? ಅಂದರೆ ಹೇಗೆ ನಡೆಯುತ್ತೆ ಅಲ್ಲಿ ಅಂತ ಸರ್? ಸೊ ಇಲ್ಲಿ ಒಂದು ಏನಪ್ಪಾ ಅಂದ್ರೆ ಡೆಫಿನೆಟ್ಲಿ ಕಮ್ಯುನಿಕೇಶನ್ ಗ್ಯಾಪ್ ಅಂತ ಏನ್ ಹೇಳ್ತಾ ಇದ್ರಲ್ಲ, ಅದ್ರದ್ದು ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂತಂದ್ರೆ ಫ್ರಮ್ ಇಂಡಿಯನ್ ಸೈಡ್ ಹೇಳ್ಬೇಕಂತಂದ್ರೆ ರಿಸೀವರ್ ಓನ್ಲಿ ಒನ್, ದಟ್ ಈಸ್ ಇಂಡಿಯನ್ ಶಿಪ್ ಅಥವಾ ಶಿಪ್ ಕ್ಯಾಪ್ಟನ್ ಹೂವರ್ ಇಸ್ ಏನಪ್ಪಾ ಅಂದ್ರೆ ಕಮ್ಯುನಿಕೇಟ್ ಮಾಡ್ತಾ ಇದ್ದಾನೆ, ಅದು ಒಂದು ಪಾರ್ಟಿ. ಬಟ್ ವೇರ್ ಇನ್ ಅದರ್ ಪಾರ್ಟಿ ಇದಲ್ಲಿ ಏನಿರ್ತಂದ್ರೆ ಇಟ್ ಈಸ್ ನಾಟ್ ಓನ್ಲಿ ಎಕ್ಸ್ಕ್ಲೂಸಿವ್ಲಿ 1-to-1 ಮಾತು ನಡೀತಾ ಇದೆ ಅಂತಕೊಂಡು. ಈ ಮೈಟ್ ಬಿ ರಿಸೀವಿಂಗ್ 10 calls ಅಲ್ಲಿ ಅದು ಅಲ್ಲಿರ್ತಕ್ಕಂಥ ಕನ್ಫ್ಯೂಷನ್ ಟು ಹೂಮ್ ಈಸ್ ಪಾಸಿಂಗ್ ದ ಮೆಸೇಜ್ ಅಂತಕೊಂಡು. ಇದು ಏನಂತಂದ್ರೆ ಒನ್ ವೇದಲ್ಲೇ ನಡೆದಿರೋದಲ್ಲ, ಮಲ್ಟಿಪಲ್ ವೇಸ್ ಅಲ್ಲಿ ನಡೀತಿರ್ತದೆ. ಈಗ ಒಂದು ATC ಅಲ್ಲಿ ಇಷ್ಟು ಜನರ ಕುಂತಿರ್ತಾರಲ್ಲ, ದೇ ಆರ್ ಕಮ್ಯುನಿಕೇಟಿಂಗ್ ನಾಟ್ ಆನ್ 1-to-1, ಅಂದ್ರೆ 10 people ಕಮ್ಯುನಿಕೇಟ್ ಟು 10 ಏನಪ್ಪ ಏರ್ಕ್ರಾಫ್ಟ್ಸ್. ಆ ತರ ಆ ಕಮ್ಯುನಿಕೇಶನ್ ದಲ್ಲಿ ಅದು ಏನಾಗಿದೋ ಏನಿಲ್ಲೋ ಆಡಿಯೋ ರೆಕಾರ್ಡಿಂಗ್ ಅಂತ ಇದೆ ಬಿಡು. ಅದು ಏನಂತಂದ್ರೆ ಪರ್ಮಿಷನ್ ಕೊಟ್ಟಿದ್ದಾರೆ, ಅದು ಏನಂತಂದ್ರೆ ವೈ ಆರ್ ಫೈರಿಂಗ್ ಅಂತಕೊಂಡು ಅದಿದೆ. ಬಟ್ ಆನ್ ದ ಅದರ್ ಸೈಡ್ ಏನಂತಂದ್ರೆ ದಟ್ ಕನ್ಫ್ಯೂಷನ್ ನೋಡ್ರಿ, ಇದು ಸೀಸ್ ಫೈರ್ ಪೀರಿಯಡ್ ದಲ್ಲಿ ವಾರ್ ಝೋನ್ ದಲ್ಲಿ ಇದು ಸ್ವಲ್ಪ ಸ್ಪಿಲ್ ಓವರ್ ಕನ್ಫ್ಯೂಷನ್, ಕಮ್ಯುನಿಕೇಶನ್ ಗ್ಯಾಪ್ ಇದ್ದೇ ಇರುತ್ತದೆ. ನಮ್ದು ಆಪರೇಷನ್ ಸಿಂಧೂರ್ ಸೀಸ್ ಫೈರ್ ಆದ ನಂತರನು ಪುಂಚದಲ್ಲಿ ಫೈರಿಂಗ್ ಕಂಟಿನ್ಯೂ ಆಗಿತ್ತು. ಅಂದ್ರೆ ಅದು ಸ್ಪಿಲ್ ಓವರ್ ಆಗಕ್ಕೆ, ಅದು ಎಕ್ಸಾಕ್ಟ್ಲಿ ಇಂಪ್ಲಿಮೆಂಟ್ ಆಗಕ್ಕೆ ಸ್ವಲ್ಪ ಟೈಮ್ ಲ್ಯಾಗ್ ಇರುತ್ತೆ. ಸೊ ಇಟ್ ಇಸ್ one of those incidents. ಸರ್, ಇನ್ನೊಂದು ಅಂದರೆ ಈಗ ಓಕೆ ಮಿಸ್ಫೈರಿಂಗ್ ಆಯಿತು, ಉದ್ದೇಶಪೂರ್ವಕವಾಗಿ ಆಗಿದ್ದ ಅಲ್ಲ ಅಂತ ಹೇಳ್ತಾ ಇದ್ರು, ಕ್ಲಾರಿಟಿ ಕೊಡ್ತಾ ಇದ್ರು. ಬಟ್ ನಮಗೆ ಗ್ಲಾಸ್ ಆಗಿರೋದಂತೂ ಹೌದು. ನಾವು ಯಾವುದೇ ಇನ್ವಾಲ್ವ್ಮೆಂಟ್ ಡೈರೆಕ್ಟ್ಲಿ ಇಲ್ಲದೆ ಇದ್ರೂ ನಾವು 4 ಜನ ಕಳ್ಕೊಂಡಿದ್ದೀವಿ ಅಂತ ಅಂದಾಗ ಅದು ಬೇಸರದ ಸಂಗತಿ. ಅಂದರೆ ಈ ಯುದ್ಧದ ಸಂದರ್ಭ ಅಥವಾ ಯುದ್ಧದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ಒಂದಿರುತ್ತಲ್ಲ, ಇದರಲ್ಲಿ ಈ ಥರ ಮಿಸ್ ಆಗಿ ಫೈರ್ ಆಗಿ ಸಾವನ್ನಪ್ಪಿದ್ದಾರೆ ಅನ್ನೋದಕ್ಕೆ ಪರ್ಟಿಕ್ಯುಲರ್ ಆಗಿ ಏನಾದರೂ ಇದೆಯಾ ಸರ್? ಅಂದರೆ ಕ್ಷಮೆ ಕೇಳೋದು ಒಂದೇ ಅಥವಾ ಉದ್ದೇಶಪೂರ್ವಕವಾಗಿ ಮಾಡಿಲ್ಲ ನಾವು ಅಂತ ಹೇಳೋದು, ಕ್ಲಾರಿಟಿ ಕೊಡೋದು ಒಂದೇನಾ ಸರ್ ಇದಕ್ಕೆ ಪರಿಹಾರ? ನಾವು 4 ಜನ ಕಳ್ಕೊಂಡಿದ್ದೀವಲ್ಲ, ಅದಕ್ಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಇದು ನೋಡ್ರಿ, ಈಗ ಒಂದು ಸೈಡ್ ಇಲ್ಲಿ 4 ಜನರು ತೀರ್ಕೊಂಡದಕ್ಕೆ ನೀವು ಇರಾನ್ ಏನಂತಂದ್ರೆ ಕ್ವಶನ್ ಮಾಡ್ತಿದ್ದಾರೆ ಫಾರಿನ್ ಮಿನಿಸ್ಟರ್ ಇಂದ. ಅದೇ ಲೆಬನಾನ್ದಲ್ಲಿ ನಮ್ದು UN ಸೆಕ್ಯೂರಿಟಿ ಫೋರ್ಸ್ ಇದೆ, ಅಂದ್ರೆ ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಫೋರ್ಸ್ ಅಲ್ಲಿ ಭಾರತದ ಸೈನಿಕರು ಕೂಡ ಇರ್ತಾರೆ. ಅವ್ರು ಏನಂತಂದ್ರೆ ಒಂದು ಬ್ಲೂ ಹೆಲ್ಮೆಟ್ ಹಾಕೊಂಡು ಏನಪ್ಪಾ ಅಂದ್ರೆ ಯುದ್ಧದ ರಂಗದಲ್ಲಿ ಇರ್ತಾರೆ, ಅಂದ್ರೆ ಪೀಸ್ ಕೀಪಿಂಗ್ ಫೋರ್ಸ್ ಇದು. ಆ ಪೀಸ್ ಕೀಪಿಂಗ್ ಫೋರ್ಸ್ ಮೇಲೆ ಬ್ಲೂ ಹೆಲ್ಮೆಟ್ಸ್ ಮೇಲೆನು ಇಸ್ರೇಲ್ ಇದ್ದವರು ಫೈರ್ ಮಾಡಿದ್ದಾರೆ. ಅಂದ್ರೆ ಒಂದ್ ಸೈಡ್ ನೀವು ಯು ಆರ್ ಆಸ್ಕಿಂಗ್ ಇರಾನ್ ಈ ತರ ವೈಲೇಷನ್ ಹೆಂಗಾಗ್ತದೆ ಅಂತಕೊಂಡು. ಬಟ್ ಅಲ್ಲಿ ಲೆಬನಾನ್ದಲ್ಲಿ UN ಪೀಸ್ ಕೀಪಿಂಗ್ ಫೋರ್ಸ್ ಮೇಲೆ, ನಮ್ಮ ಭಾರತೀಯರ ಮೇಲೆ ಬ್ಲೂ ಹೆಲ್ಮೆಟ್ ಹಾಕೊಂಡ್ರ ಮೇಲೆ ಅಲ್ಲಿ ಇಸ್ರೇಲ್ ಫೈರ್ ಮಾಡ್ತಾ ಇದ್ದಾರೆ. ಬಟ್ ಯು ಆರ್ ನಾಟ್ ಆಸ್ಕಿಂಗ್ ಎನಿ ಕ್ವಶನ್. ಸೊ ಇದೇನಂತಂದ್ರೆ ನಾನು ಕಾನ್ಫ್ಲಿಕ್ಟಿಂಗ್ ಸ್ಟೇಟ್ಮೆಂಟ್ ಕೊಡೋದಿಲ್ಲ, ಬಟ್ ಯುದ್ಧದ ಝೋನ್ದಲ್ಲಿ, ವಾರ್ ಝೋನ್ದಲ್ಲಿ ಲಾಟ್ ಆಫ್ ಕನ್ಫ್ಯೂಷನ್ ಇರುತ್ತೆ. ಪರ್ಟಿಕ್ಯುಲರ್ ಆಗಿ
ಇದನ್ನೇ ಪಿನ್ ಪಾಯಿಂಟ್ ಆಗಿ ಅದನ್ನ ಮೇಜರ್ ಇಶ್ಯೂ ಮಾಡ್ಲಿಕ್ಕೆ ಹೋಗ್ಬಾರ್ದು. ಬಟ್ ಇನ್ ಎನಿ ಕೇಸ್ ಏನಂತಂದ್ರೆ ಅದು ಎಷ್ಟು ಯಾವ ಲೆವೆಲ್ ವರೆಗೆ ಭಾರತದ ಸರ್ಕಾರದಿಂದ ಕಮ್ಯುನಿಕೇಟ್ ಮಾಡಬೇಕು ಆ ತರ ಕಮ್ಯುನಿಕೇಟ್ ಆಗಿದೆ ಅದು. ಸರ್, ಈಗ ಎಲ್ರಿಗೂ ಇರೋ ಪ್ರಶ್ನೆ, ಓಕೆ ಫೈನ್, ಈಗ ಎರಡು ಕಡೆಯಿಂದ ಕ್ಲಾರಿಟಿ ಸಿಕ್ಕಿದೆ, ನೆನ್ನೆ ರಾಯಭಾರಿ ಅವ್ರನ್ನ ಕರೆಸಿ ಮಾತಾಡಿದ್ದಾರೆ, ಆ ಕಡೆಯಿಂದನೂ ಕ್ಲಾರಿಟಿ ಸಿಕ್ಕಿದೆ ಅಂತ. ಸೊ ಅಲ್ಲಿಗೆ ಇದೆಲ್ಲವೂ ಸ್ಟಾಪ್ ಆಗುತ್ತೆ, ನೆಕ್ಸ್ಟ್ ಈ ಥರದ್ದೇನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗಳು ಆಗಲ್ಲ ಅಂತ ಭಾವಿಸ್ಬೋದಾ? ನೋ 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 ಅದು ಏನಂತಂದ್ರೆ ಇಟ್ ಇಸ್ ನಾಟ್ ಎ ಗ್ಯಾರಂಟಿ. ಟುಮಾರೋ ಯಾವ ಟೈಪ್ ಇದೇನಂತಂದ್ರೆ ಸಿಚುವೇಶನ್ ಡೆವಲಪ್ ಆಗ್ಬೋದು. ಯಾಕಂತಂದ್ರೆ ಈಗ ಆಲ್ರೆಡಿ ಕೆಲವೊಂದು ಶಿಪ್ ಮೇಲೆ ಫೈರ್ ಮಾಡಿದ್ದಾರೆ. ಇವ್ರು ಏನಪ್ಪಾ ಅಂದ್ರೆ ಸ್ಪೀಡ್ ಬೋಟ್ಸ್ ಅಂದ್ರೆ ಮಸ್ಕಿಟೋ ಬೋಟ್ಸ್ ಅಂತ ಇದೆ, ಅವ್ರು ಸಾವಿರಾರು ಗಟ್ಟಲೆ ಬೋಟ್ಸ್ ಇದೆ ಏನಪ್ಪಾ IRGC ಹತ್ರ ನೇವಿದಲ್ಲಿ. ಈ ಸಿಚುವೇಶನ್ ನಡಿಬೇಕಾದ್ರೆ ಸುತ್ತ ಒಂದು ಪೆಟ್ರೋಲಿಂಗ್ ಮಾಡ್ತಿರ್ತಾರೆ, ಕೆಲವರು ಕಮಾಂಡ್ ಒಬೆ ಮಾಡ್ತಿರ್ತಾರೆ, ಕೆಲವರು ಏನಪ್ಪಾ ಅಂದ್ರೆ ತಮ್ಮ ಲೈನ್ ಕ್ರಾಸ್ ಮಾಡ್ತಿರ್ತಾರ. ಸೊ ಕ್ರಾಸ್ ಫೈರಿಂಗ್ ಅದು ಇದು ಎಲ್ಲ ಏನಂತಂದ್ರೆ ಬೇಸಿಕಲಿ ಯು ಕೆನಾಟ್ ರೂಲ್ ಔಟ್. ಒಂದು ಬುಲೆಟ್ ಫೈರ್ ಮಾಡಿದ್ರೆ ಅದ್ರ ಟ್ರಾಜೆಕ್ಟರಿ ಏನಪ್ಪಾ ಅಂದ್ರೆ 2 kilometers ವರೆಗೆ ಇರುತ್ತೆ. ಮಷಿನ್ ಗನ್ ಅಂತದ್ದು ಫೈರ್ ಮಾಡಿದ್ರೆ. ಸೊ ಹೆವಿ ವೆಪನ್ಸ್ ಅಂದ್ರೆ ಮಿಸೈಲ್, ರಾಕೆಟ್ಸ್ ಆ ತರ ಫೈರ್ ಆಗೋದು ಕಡಿಮೆ. ಇದು ಸ್ಮಾಲ್ ಆರ್ಮ್ಸ್ ಫೈರ್ ಅಂತ ಹೇಳ್ತಾರಲ್ಲ, ಅದು ಮಷಿನ್ ಗನ್ ಫೈರ್ ಏನಿರ್ತದೆ ಬೋಟ್ದಲ್ಲಿ, ಸ್ಪೀಡಿಂಗ್ ಬೋಟ್ದಲ್ಲಿ ಆ ತರದಿಂದ ಫೈರ್ ಆಗೋದು. ಈಗ ಒಂದೇ ಇದು ಮಾಡ್ರಿ ನೀವು, ಈಗ ಅವರು ಇರಾನ್ದಲ್ಲಿ ಇರ್ತಕ್ಕಂತ ಸ್ಪೀಡ್ ಬೋಟ್ಸ್ ಏನಿದೆ, ಮೋಟರೈಸ್ಡ್ ಬೋಟ್ಸ್ ಅಂತಾರ, ಸ್ವಾರ್ಮ್ ಬೋಟ್ಸ್, ಮಚ್ಚರ್ ಬೋಟ್ಸ್ ಅಂತ ಹೇಳ್ತಾರ. ಅದ್ರ ಸ್ಪೀಡೇ 185 kilometer ಇದೆ, ದಟ್ ಆನ್ ವಾಟರ್. ಆನ್ ವಾಟರ್ ಸಪೋಸ್ ಅವ್ರು ಏನಂತಂದ್ರೆ ಒಂದು ಮ್ಯಾಗಝಿನ್ ಅಥವಾ ಒಂದು ಏನಪ್ಪಾ ಅಂದ್ರೆ ಒಂದು 100 rounds ಫೈರ್ ಮಾಡಿದ್ರಪ್ಪ ಅಂತಂದ್ರೆ ಏಮ್ಡ್ ಫೈರ್ ಇರೋದಲ್ಲ, ಜಿಗ್ ಜಾಗ್ ಫೈರ್ ಇರ್ತದ, ಏಮ್ಡ್ ಶಾಟ್ ಇರೋದಲ್ಲ ಅದ್ರಲ್ಲಿ. ನಾವು ಅಗ್ದಿ ಪ್ಲೇನ್ ಇದ್ದು ಉಸಿರಿ ತಗೊಂಡು ಮೂವ್ಮೆಂಟ್ ಆಗ್ಲಾರ್ದಂಗ ಫೈರ್ ಮಾಡಿದ್ರನೆ ಹೋಗಿ ಏನಂತಂದ್ರೆ ಟಾರ್ಗೆಟ್ ಬೀಳೋದಲ್ಲ. ಅಂತ ಟೈಮ್ದಲ್ಲಿ ಏರ್ ಪ್ರೆಷರ್ ಮತ್ತೆ ಸೀದ್ ಏನಪ್ಪಾ ಅಂದ್ರೆ ವೇವ್ಸ್ ಮತ್ತೇನಂತಂದ್ರೆ ಬೋಟ್ ಸ್ಪೀಡ್ ಇವೆಲ್ಲ ಆಗಿ ಎಲ್ಲೋ ಗುರಿಟ್ಟಿರ್ತಾರೆ, ಎಲ್ಲೋ ಹೋಗೋ ಬುಲೆಟ್ ಬೀಳೋ ಚಾನ್ಸಸ್ ಇರ್ತದೆ. ಸೊ ದಟ್ ಇಸ್ ಆಲ್ಸೋ ಒನ್ ಆಫ್ ದ ಫ್ಯಾಕ್ಟರ್. ನಾನು ಏನಂತಂದ್ರೆ ಒಂದು ಟಾರ್ಗೆಟ್ ಈ ಬಿಲ್ಡಿಂಗ್ ದಲ್ಲಿ 4th floor ಒಬ್ಬನಿದ್ದಾನೆ, ಅವನಿಗೆ ಶೂಟ್ ಮಾಡ್ಬೇಕು ಅಂತ ಒಂದು ಏನಾದ್ರೂ ಏಮ್ ಇಟ್ಟಿದ್ರೆ ಅದು ಸೀದಲ್ಲಿ ಇಟ್ ಇಸ್ ನಾಟ್ ಪಾಸಿಬಲ್ ಬಿಕಾಸ್ ಆಫ್ ಟರ್ಬುಲೆನ್ಸ್. ಯಾಕಂದ್ರೆ ಶಿಪ್ ಆಲ್ರೆಡಿ ಮೂವ್ಮೆಂಟ್ ದಲ್ಲಿ ಇರ್ತದ, ಒಂದು ಸ್ಪೀಡ್ ಇರ್ತದ, ಒಂದು ಸಿ ವೇವ್ಸ್ ಮೂವ್ಮೆಂಟ್ ಇರ್ತದ. ಅಂತ ಟೈಮ್ದಲ್ಲಿ ಇದು ಸ್ಪೊರಾಡಿಕ್ ಫೈರಿಂಗ್ ಅಂದ್ರೆ ಅನ್ಏಮ್ಡ್ ಫೈರಿಂಗ್, ಏಮ್ ಮಾಡಿ ಫೈರ್ ಮಾಡಿ ಮಾಡೋದಲ್ಲ. ಅದ್ರಾಗ ಏನಪ್ಪಾ ಅಂದ್ರೆ ಶಿಪ್ದು ಫಾರ್ ಎಕ್ಸಾಂಪಲ್ ಒಂದು ಶಿಪ್ ಲೆಂತ್ ಒಂದು 200 meters ತಪ್ಪಂದ್ರೆ ಒಂದು ಫ್ರಂಟ್ ಸೈಡ್ ಏಮ್ ಇಟ್ಟಿದ್ರೆ ಮೇ ಬಿ ಲಾಸ್ಟ್ ಸೈಡ್ ಏನಪ್ಪಾ ಅಂದ್ರೆ ಹೋಗಿ ಬುಲೆಟ್ ಬೀಳ್ತಕ್ಕಂಥ ಚಾನ್ಸಸ್ ಇರ್ತದೆ. ಸೊ ಇದು ಉದ್ದೇಶಪೂರ್ವಕವಾಗಿ ಮಾಡಿದ್ದು ಅಂತ ಹೇಳಕ್ ಆಗೋದಿಲ್ಲ. ಬಟ್ ಇಂಥದ್ದು ಕ್ರಾಸ್ ಫೈರಿಂಗ್, ಏನಂತಂದ್ರೆ ಮಿಸ್ ಇನ್ಫಾರ್ಮೇಶನ್ ಫೈರ್, ಕಮ್ಯುನಿಕೇಶನ್ ಗ್ಯಾಪ್ ಇವೆಲ್ಲ ಆಗೋದು ಚಾನ್ಸಸ್ ಬಹಳಷ್ಟು ಬ್ರೈಟ್ ಇರ್ತಾವೆ ವಾರ್ ಝೋನ್ದಲ್ಲಿ. ಓಕೆ, ಥ್ಯಾಂಕ್ ಯು ಸರ್. ಇಷ್ಟೊತ್ತು ಮಾತನಾಡಿ ಬಹಳಷ್ಟು ಮಾಹಿತಿಯನ್ನು ತಿಳಿಸಿದ್ದಕ್ಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್.